ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ವ್ಯಕ್ತಿ ಕಿರಿಕ್ ಮಾಡಿರುವಂತಹ ಘಟನೆ ನಡೆದಿದೆ ವಿಜಯನಗರ ಜಿಲ್ಲೆಯಲ್ಲಿ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ನೂರಾರು ವರ್ಷಗಳಿಂದ ಇರುವಂತಹ ಸ್ಮಶಾನಕ್ಕೆ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಹೆಣ ಹೊತ್ತೊಯ್ದರೂ ಕೂಡ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಈ ಭೂಪ. ದಾರಿ ಇಲ್ಲದೆ ಮಧ್ಯದಲ್ಲಿಯೇ ಹೆಣ ಹೊತ್ತು ನಿಂತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸುಮಾರು ವರ್ಷಗಳಿಂದ ಇದೇ ಜಮೀನಿನ ರಸ್ತೆ ಮೂಲಕ ಸ್ಮಶಾನಕ್ಕೆ ಹೋಗ್ತಾ ಇದ್ರು ಮುಸ್ಲಿಂ ಸಮುದಾಯದವರು. ಆದರೆ ಈಗ ಆ ರಸ್ತೆಯನ್ನ ಈ ವ್ಯಕ್ತಿ ಬಂದ್ ಮಾಡಿರೋದ್ರಿಂದ ಇಷ್ಟು ಸಮಸ್ಯೆ ಆಗಿದೆ. ಈ ಖಬರ್ಸ್ತಾನ ದಾರಿಗೆ ಅವರು ಇದು ಮುಳು ತಂತಿ ಹಾಕ್ಯಾರ. ಎಷ್ಟು ವರ್ಷದಿಂದ ನಿಮಗೆ ಕೊಟ್ಟಿದ್ರಿ ಇಲ್ಲಿ 12 ವರ್ಷದಿಂದ ಕೊಟ್ಟಿದ್ರು ಅವರು. ಈಗ ಅವರು ಮುಳು ತಂತಿ ಹೇಳ್ದಾರ. ಈಗ ನಾವು ಇದು ನಮ್ಮ ಖಬರ್ಸ್ತಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ನಾವು ತಹಸೀಲ್ದಾರ್ಗ ಅವ್ರಿಗೆ ನಮ್ಮ ಮೇಡಮ್ ಅವ್ರಗ ನಾವೆಲ್ಲ ನಿನ್ನೆ ಹೋಗಿ ಕಂಡು ಬಂದೀವಿ. ಮೇಡಮ್ ಸೋಮವಾರ ದಿನ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಟೈಮಿಗೆ ಹಿಂಗಾತು. ಈಗ ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿಂದ ಹೋಗ್ಬೇಕು? ನಾಳೆ ಸತ್ರ ನಾಳೆ ಮತ್ತೆ ಸತ್ರ ಮತ್ತೆ ಎಲ್ಲಿಗೆ ಹೋಗ್ಬೇಕು ನಾವು? ನಾಳೆ ಒಂದು ಟೈಮ್ ಅವರು ಬಂದು ಅವರೇ PDF ಸರ್ ಬಂದು ಅವ್ರು ಬರ್ಕೊಂಡು ಅವರು PDF ಸರ್ ಬಂದಿಲ್ಲ. ಈ ಅವಕಾಶವನ್ನ ಗೌರ್ಮೆಂಟ್. ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ವ್ಯಕ್ತಿ ಕಿರಿಕ್ ಮಾಡಿರುವಂತಹ ಘಟನೆ ನಡೆದಿದೆ ವಿಜಯನಗರ ಜಿಲ್ಲೆಯಲ್ಲಿ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ನೂರಾರು ವರ್ಷಗಳಿಂದ ಇರುವಂತಹ ಸ್ಮಶಾನಕ್ಕೆ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಹೆಣ ಹೊತ್ತೊಯ್ದರೂ ಕೂಡ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಈ ಭೂಪ. ದಾರಿ ಇಲ್ಲದೆ ಮಧ್ಯದಲ್ಲಿಯೇ ಹೆಣ ಹೊತ್ತು ನಿಂತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸುಮಾರು ವರ್ಷಗಳಿಂದ ಇದೇ ಜಮೀನಿನ ರಸ್ತೆ ಮೂಲಕ ಸ್ಮಶಾನಕ್ಕೆ ಹೋಗ್ತಾ ಇದ್ರು ಮುಸ್ಲಿಂ ಸಮುದಾಯದವರು. ಆದರೆ ಈಗ ಆ ರಸ್ತೆಯನ್ನ ಈ ವ್ಯಕ್ತಿ ಬಂದ್ ಮಾಡಿರೋದ್ರಿಂದ ಇಷ್ಟು ಸಮಸ್ಯೆ ಆಗಿದೆ. ಈ ಖಬರ್ಸ್ತಾನ ದಾರಿಗೆ ಅವರು ಇದು ಮುಳು ತಂತಿ ಹಾಕ್ಯಾರ. ಎಷ್ಟು ವರ್ಷದಿಂದ ನಿಮಗೆ ಕೊಟ್ಟಿದ್ರಿ ಇಲ್ಲಿ 12 ವರ್ಷದಿಂದ ಕೊಟ್ಟಿದ್ರು ಅವರು. ಈಗ ಅವರು ಮುಳು ತಂತಿ ಹೇಳ್ದಾರ. ಈಗ ನಾವು ಇದು ನಮ್ಮ ಖಬರ್ಸ್ತಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ನಾವು ತಹಸೀಲ್ದಾರ್ಗ ಅವ್ರಿಗೆ ನಮ್ಮ ಮೇಡಮ್ ಅವ್ರಗ ನಾವೆಲ್ಲ ನಿನ್ನೆ ಹೋಗಿ ಕಂಡು ಬಂದೀವಿ. ಮೇಡಮ್ ಸೋಮವಾರ ದಿನ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಟೈಮಿಗೆ ಹಿಂಗಾತು. ಈಗ ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿಂದ ಹೋಗ್ಬೇಕು? ನಾಳೆ ಸತ್ರ ನಾಳೆ ಮತ್ತೆ ಸತ್ರ ಮತ್ತೆ ಎಲ್ಲಿಗೆ ಹೋಗ್ಬೇಕು ನಾವು? ನಾಳೆ ಒಂದು ಟೈಮ್ ಅವರು ಬಂದು ಅವರೇ PDF ಸರ್ ಬಂದು ಅವ್ರು ಬರ್ಕೊಂಡು ಅವರು PDF ಸರ್ ಬಂದಿಲ್ಲ. ಈ ಅವಕಾಶವನ್ನ ಗೌರ್ಮೆಂಟ್. ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ವ್ಯಕ್ತಿ ಕಿರಿಕ್ ಮಾಡಿರುವಂತಹ ಘಟನೆ ನಡೆದಿದೆ ವಿಜಯನಗರ ಜಿಲ್ಲೆಯಲ್ಲಿ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ.
ನೂರಾರು ವರ್ಷಗಳಿಂದ ಇರುವಂತ ಸ್ಮಶಾನಕ್ಕೆ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಹೆಣ ಹೊತ್ತೊಯ್ದರೂ ಕೂಡ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಈ ಭೂಪ. ದಾರಿ ಇಲ್ಲದೆ ಮಧ್ಯದಲ್ಲಿಯೇ ಹೆಣ ಹೊತ್ತು ನಿಂತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸುಮಾರು ವರ್ಷಗಳಿಂದ ಇದೇ ಜಮೀನಿನ ರಸ್ತೆ ಮೂಲಕ ಸ್ಮಶಾನಕ್ಕೆ ಹೋಗ್ತಾ ಇದ್ರು ಮುಸ್ಲಿಂ ಸಮುದಾಯದವರು. ಆದರೆ ಈಗ ಆ ರಸ್ತೆಯನ್ನ ಈ ವ್ಯಕ್ತಿ ಬಂದ್ ಮಾಡಿರೋದ್ರಿಂದ ಇಷ್ಟು ಸಮಸ್ಯೆ ಆಗಿದೆ. ಈ ಖಬರ್ಸ್ತಾನದ ದಾರಿಗೆ ಅವರು ಇದು ಮುಳು ತಂತಿ ಹಾಕ್ಯಾರ. ಎಷ್ಟು ವರ್ಷದಿಂದ ನಿಮಗೆ ಕೊಟ್ಟಿದ್ರಿ ಇಲ್ಲಿ 12 ವರ್ಷದಿಂದ ಕೊಟ್ಟಿದ್ರು ಅವರು. ಈಗ ಅವರು ಮುಳು ತಂತಿ ಹೇಳ್ದಾರ. ಈಗ ನಾವು ಇದು ನಮ್ಗೆ ಖಬರ್ಸ್ತಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ನಾವು ತಹಸೀಲ್ದಾರ್ಗ ಅವ್ರಿಗೆ ನಮ್ಮ ಮೇಡಮ್ ಅವ್ರಿಗೆ ನಾವೆಲ್ಲ ನಿನ್ನೆ ಹೋಗಿ ಕಂಡು ಬಂದೀವಿ. ಮೇಡಮ್ ಸೋಮವಾರ ದಿನ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಟೈಮಿಗೆ ಹಿಂಗಾತು. ಈಗ ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿಂದ ಹೋಗ್ಬೇಕು? ನಾಳೆ ಸತ್ರ ನಾಳೆ ಮತ್ತೆ ನಾಳೆ ಮತ್ತೆ ಸತ್ರ ಮತ್ತೆ ಎಲ್ಲಿಗೆ ಹೋಗ್ಬೇಕು ನಾವು? ನಾಳೆ ಒಂದು ಟೈಮ್ ಅವರು ಬಂದು ಅವರೇ PDF ಸರ್ ಬಂದು ಅವ್ರು ಬರ್ಕೊಂಡು ಅವರು PDF ಸರ್ ಬಂದಿಲ್ಲ. ಈ ಅವಕಾಶವನ್ನ ಗೌರ್ಮೆಂಟ್. ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ವ್ಯಕ್ತಿ ಕಿರಿಕ್ ಮಾಡಿರುವಂತಹ ಘಟನೆ ನಡೆದಿದೆ ವಿಜಯನಗರ ಜಿಲ್ಲೆಯಲ್ಲಿ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ನೂರಾರು ವರ್ಷಗಳಿಂದ ಇರುವಂಥ ಸ್ಮಶಾನಕ್ಕೆ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಹೆಣ ಹೊತ್ತೊಯ್ದರೂ ಕೂಡ ದಾರಿಯನ್ನ ಬಿಡದೆ ತಂತಿ ಬೇಲಿ ಹಾಕಿದ್ದಾನೆ ಈ ಭೂಪ. ದಾರಿ ಇಲ್ಲದೆ ಮಧ್ಯದಲ್ಲಿಯೇ ಹೆಣ ಹೊತ್ತು ನಿಂತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸುಮಾರು ವರ್ಷಗಳಿಂದ ಇದೇ ಜಮೀನಿನ ರಸ್ತೆ ಮೂಲಕ ಸ್ಮಶಾನಕ್ಕೆ ಹೋಗ್ತಾ ಇದ್ರು ಮುಸ್ಲಿಂ ಸಮುದಾಯದವರು. ಆದರೆ ಈಗ ಆ ರಸ್ತೆಯನ್ನ ಈ ವ್ಯಕ್ತಿ ಬಂದ್ ಮಾಡಿರೋದ್ರಿಂದ ಇಷ್ಟು ಸಮಸ್ಯೆ ಆಗಿದೆ. ಈ ಖಬರ್ಸ್ತಾನದ ದಾರಿಗೆ ಅವರು ಇದು ಮುಳು ತಂತಿ ಹಾಕ್ಯಾರ. ಎಷ್ಟು ವರ್ಷದಿಂದ ನಿಮಗೆ ಕೊಟ್ಟಿದ್ರಿ ಇಲ್ಲಿ 12 ವರ್ಷದಿಂದ ಕೊಟ್ಟಿದ್ರು ಅವರು. ಈಗ ಅವರು ಮುಳು ತಂತಿ ಹೇಳ್ದಾರ. ಈಗ ನಾವು ಇದು ನಮ್ಗೆ ಖಬರ್ಸ್ತಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ನಾವು ತಹಸೀಲ್ದಾರ್ಗ ಅವ್ರಿಗೆ ನಮ್ಮ ಮೇಡಮ್ ಅವ್ರಿಗೆ ನಾವೆಲ್ಲ ನಿನ್ನೆ ಹೋಗಿ ಕಂಡು ಬಂದೀವಿ. ಮೇಡಮ್ ಸೋಮವಾರ ದಿನ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಟೈಮಿಗೆ ಹಿಂಗಾತು. ಈಗ ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿಂದ ಹೋಗ್ಬೇಕು? ನಾಳೆ ಸತ್ರ ನಾಳೆ ಮತ್ತೆ ನಾಳೆ ಮತ್ತೆ ಸತ್ರ ಮತ್ತೆ ಎಲ್ಲಿಗೆ ಹೋಗ್ಬೇಕು ನಾವು? ನಾಳೆ ಒಂದು ಟೈಮ್ ಅವರು ಬಂದು